ಅಯೋಧ್ಯೆಯಲ್ಲಿ ಜನವರಿ 22ರಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಈ ದಿನದ ಸಂಭ್ರಮ ಹಬ್ಬದಂತೆ ಹಿಂದೂಗಳ ಮನಸ್ಸಿನಲ್ಲಿ ಹಚ್ಚುತ್ತಿದೆ. ಈ ದಿನವನ್ನು ಮತ್ತಷ್ಟು ವಿಶೇಷಗೊಳಿಸೋದಕ್ಕೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಪ್ಲಾನ್ ರೂಪಿಸಿದ್ದಾರೆ. ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ. ಭವ್ಯ ಮಂದಿರಕ್ಕೆ ಮೆರುಗು ನೀಡಿದ ಚಿನ್ನಲೇಪಿತ ಬಾಗಿಲು. 42 ಬಾಗಿಲುಗಳು, 100 ಕೆಜಿ ಚಿನ್ನದ ಹೊದಿಕೆ. ರಾಮ ರಾಮ ದೇಶದಾದ್ಯಂತ ಈಗ ಶ್ರೀರಾಮನದ್ದೇ ಜಪ. ಇದೇ ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಗಲಿದೆ. ಭವ್ಯ ರಾಮ ಮಂದಿರದ ನಿರ್ಮಾಣದ ಕಾಮಗಾರಿ ಭರದಿಂದ ಸಾಗಿದೆ. ಶ್ರೀರಾಮನ ಮಂದಿರಕ್ಕೆ ವಿಶೇಷವಾದ ಬಾಗಿಲುಗಳನ್ನು ಜೋಡಿಸಲಾಗಿದೆ. ನಿನ್ನೆ ರಾಮ ಮಂದಿರದ ದ್ವಾರಕ್ಕೆ 2 ಚಿನ್ನದ ಲೇಪಿತ ಬಾಗಿಲುಗಳನ್ನು ಅಳವಡಿಸಲಾಯಿತು. ಮುಂದಿನ 3 ದಿನದಲ್ಲಿ ಇನ್ನೂ 13 ಬಾಗಿಲುಗಳ ಜೋಡಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಅಂಬರೀಶ್ ತೈವಾನ್ ಸೀಬೆ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಭವ್ಯ ರಾಮ ಮಂದಿರದಲ್ಲಿ ನಿನ್ನೆ ಚಿನ್ನ ಲೇಪಿತ ಬಾಗಿಲನ್ನ ಅಳವಡಿಕೆ ಮಾಡಲಾಗಿದೆ. ಈ ಬಾಗಿಲು 12 ಅಡಿ ಎತ್ತರ, 8 ಅಡಿ ಅಗಲ ಬಾಗಿಲಾಗಿದ್ದು ಮಂದಿರದ ಮೇಲಿನ ಮಹಡಿಯಲ್ಲಿ ಚಿನ್ನದ ಲೇಪಿತ ಬಾಗಿಲು ಅಳವಡಿಸಲಾಗಿದೆ. ಇನ್ನು ರಾಮ ಮಂದಿರದಲ್ಲಿ ಒಟ್ಟು 46 ಬಾಗಿಲುಗಳ ಅಳವಡಿಕೆಗೆ ಸಿದ್ಧತೆ ನಡೆದಿದೆ. ಇವುಗಳಲ್ಲಿ 42 ಬಾಗಿಲುಗಳಿಗೆ 100 ಕೆಜಿ ಚಿನ್ನದಿಂದ ಲೇಪನ ಮಾಡಲಾಗಿದೆ. ಈಗ ಅಳವಡಿಸಿರುವ ಚಿನ್ನ ಲೇಪಿತ ಬಾಗಿಲಿನ ಮಧ್ಯದ 2 ಆನೆಗಳನ್ನ ಕಾಣಬಹುದಾಗಿದ್ದು ಇವು ಸ್ವಾಗತ ಭಂಗಿಯಲ್ಲಿವೆ. ಬಾಗಿಲ ಮೇಲ್ಭಾಗದಲ್ಲಿ 2 ಸೇವಕರು ಕೈಮುಗಿದು ನಿಂತಿರುವಂತೆ ಕೆತ್ತಲಾಗಿದ್ದು ಇದರ ಜೊತೆಗೆ ಅರಮನೆ ಆಕಾರವನ್ನ ಕಾಣಬಹುದು. ಇದರ ಜೊತೆಗೆ ಬಾಗಿಲಿನ ಕೆಳಭಾಗದಲ್ಲಿ 4 ಚೌಕಗಳಲ್ಲಿ ಸುಂದರವಾದ ಕಲಾಕೃತಿಯನ್ನ ಕೆತ್ತಲಾಗಿದೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಯಶಸ್ಸಿಗೆ ಸಿಎಂ ಯೋಗಿ ಸಿದ್ಧತೆ. ಜನವರಿ 22ರಂದು ಶಾಲಾ ಕಾಲೇಜುಗಳಿಗೆ ರಜೆ, ಮದ್ಯ ಮಾರಾಟ ಬಂದ್. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಯಶಸ್ವಿಗೊಳಿಸುವುದಕ್ಕೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಭರ್ಜರಿ ಸಿದ್ಧತೆ ಮಾಡ್ತಾ ಇದ್ದಾರೆ. ಜನವರಿ 22ರಂದು ಸಂಭ್ರಮವನ್ನ ರಾಷ್ಟ್ರೀಯ ಹಬ್ಬದಂತೆ ಆಚರಿಸುವುದಕ್ಕೆ ಮುಂದಾಗಿದ್ದಾರೆ. ಅದಕ್ಕಾಗಿ ಉತ್ತರ ಪ್ರದೇಶದ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಜೊತೆಗೆ ಮದ್ಯದ ಮಾರಾಟಕ್ಕೂ ಬ್ರೇಕ್ ಹಾಕಲಾಗಿದೆ. ಜೊತೆಗೆ ಸರ್ಕಾರಿ ಕಟ್ಟಡಗಳನ್ನ ಸಿಂಗಾರಗೊಳಿಸುವಂತೆ ಸೂಚಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.